ಪ್ರಿಯ ವೀಕ್ಷಕರೇ, 9 ನ್ಯೂಸ್ಗೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಈಗ ನೀವು ಪರದೆಯ ಮೇಲೆ ನೋಡುತ್ತಿರುವ ಈ ಶಿವಲಿಂಗ ಸಾಮಾನ್ಯವಾದದ್ದಲ್ಲ. ಈ ದೃಶ್ಯ ನೋಡಿ ಅಚ್ಚರಿ ಪಡುವಂತಿದೆ. ಶಿವಲಿಂಗದ ಒಳಭಾಗದಿಂದ ಸೀರೆ ಹೊರಬಂದಿರುವುದು ಸ್ಪಷ್ಟವಾಗಿ ಕಾಣುತ್ತಿದ್ದು, ಭಕ್ತರಲ್ಲಿ ಕುತೂಹಲ ಮತ್ತು ಭಕ್ತಿ ಎರಡನ್ನೂ ಹೆಚ್ಚಿಸಿದೆ. ಈ ಅಪರೂಪದ ಘಟನೆ ಮಹಾರಾಷ್ಟ್ರ ರಾಜ್ಯದ ಅಂಕೋಲಾ ನಗರದಲ್ಲಿರುವ ಪುರಾತನ ರಾಜರಾಜೇಶ್ವರಿ ದೇವಾಲಯದಲ್ಲಿ ನಡೆದಿದೆ ಎಂದು ಹೇಳಲಾಗುತ್ತಿದೆ. ದೇವಸ್ಥಾನಕ್ಕೆ ಭೇಟಿ ನೀಡಿದ ಭಕ್ತರು ಈ ವಿಚಿತ್ರ ದೃಶ್ಯವನ್ನು ನೋಡಿ ಆಶ್ಚರ್ಯಚಕಿತರಾಗಿದ್ದಾರೆ. ಕೆಲವರು ಇದನ್ನು ದೈವಿಕ ಚಮತ್ಕಾರ ಎಂದು ನಂಬುತ್ತಿದ್ದಾರೆ. ಇನ್ನೂ ಕೆಲವರು ಇದರ ಹಿಂದೆ ಏನಾದರೂ ರಹಸ್ಯ ಇರಬಹುದೇ ಎಂದು ಚರ್ಚೆಯನ್ನು ಮಾಡುತ್ತಿದ್ದಾರೆ. ದೇವಾಲಯದ ಆವರಣದಲ್ಲಿ ಈ ವಿಚಾರವೇ ಈಗ ದೊಡ್ಡ ಸಂಚಲನಕ್ಕೆ ಕಾರಣವಾಗಿದ್ದು, ದೂರದೂರಿನಿಂದ ಜನರು ದೇವಾಲಯಕ್ಕೆ ಭೇಟಿ ನೀಡಿ ಶಿವಲಿಂಗದ ದರ್ಶನ ಪಡೆಯುತ್ತಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿಯೂ ಈ ವಿಡಿಯೋ ಭಾರಿ ವೈರಲ್ ಆಗುತ್ತಿದೆ. ಹಾಗಾದರೆ ಶಿವಲಿಂಗದಿಂದ ನಿಜವಾಗಿಯೂ ಸೀರೆ ಹೊರಬಂದಿದೆಯೇ? ಇದರ ಹಿಂದೆ ಇರುವ ಸತ್ಯವೇನು? ಭಕ್ತರು ಮತ್ತು ಸ್ಥಳೀಯರು ಏನು ಹೇಳುತ್ತಿದ್ದಾರೆ? ಈ ಸಂಪೂರ್ಣ ಅದ್ಭುತ ದೃಶ್ಯವನ್ನು ವಿಡಿಯೋದಲ್ಲಿ ನೋಡೋಣ ಬನ್ನಿ. ನ್ಯೂಸ್ ಪೇಪರ್ ಅಲ್ಲೂ ಕೂಡ ಈ ದೇವಸ್ಥಾನದ ಬಗ್ಗೆ ಸಾಕಷ್ಟು ಆರ್ಟಿಕಲ್ಸ್ಗಳು ಈಗ ಪ್ರಕಟ ಆಗ್ತಾ ಇದೆ. ಈ ದೇವಸ್ಥಾನಕ್ಕೆ ಪ್ರತಿದಿನ ನೂರಾರು ಭಕ್ತಾದಿಗಳು ಈ ಒಂದು ಅದ್ಭುತವಾದ ಸಂಗತಿಯನ್ನು ಕಣ್ತುಂಬಿಕೊಳ್ಳಲು ಬರ್ತಾರೆ. ಶಿವಲಿಂಗದ ಒಳಗಡೆಯಿಂದ ಇಂದಿಗೂ ಒಂದು ಸೀರೆ ಹೊರಗಡೆ ಬಂದಿರೋದು ಸ್ಪಷ್ಟವಾಗಿ ಕಾಣುತ್ತೆ. ಈ ಒಂದು ಶಿವಲಿಂಗ ಮತ್ತು ಸೀರೆಯನ್ನು ನೋಡಿದ ಮೇಲೆ ಪ್ರತಿಯೊಬ್ಬ ಭಕ್ತಾದಿಗಳಿಗೆ ಕಾಡುವ ಪ್ರಶ್ನೆಗಳು. ಈ ಒಂದು ಸೀರೆ ಶಿವಲಿಂಗದ ಒಳಗಡೆಯಿಂದ ಹೊರಗಡೆ ಹೇಗೆ ಬಂತು? ಇದು ನಿಜವಾಗಿಯೂ ಸೀರೆನಾ ಅಥವಾ ಬೇರೆ ಏನಾದ್ರೂ ಇದೆನಾ? ಶಿವಲಿಂಗಕ್ಕೂ ಮತ್ತು ಈ ಒಂದು ಸೀರೆಗೂ ಇರುವ ನಂಟೇನು? ಇದರ ರಹಸ್ಯ ಏನು? ಗೆಳೆಯರೆ, ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಒಂದೇ ಒಂದು ಉತ್ತರ ಇದೆ. ಶಿವಲಿಂಗದಿಂದ ಹೊರಗಡೆ ಬಂದಿರೋದು ಬೇರೆ ಯಾವುದೂ ಅಲ್ಲ, ಆಗರ್ಭ ಶ್ರೀಮಂತ ರಾಣಿಯ ಸೀರೆ. ಯಸ್, ಹೌದು, ಇದು ಒಂದು ಜೀವಂತ ಸೀರೆ ಅಂತ ಹೇಳಿದರೂ ತಪ್ಪಾಗಲ್ಲ. ಈ ಒಂದು ಸೀರೆ ಶಿವಲಿಂಗ ಅತ್ಯಂತ ಪುರಾತನವಾದ ಶಿವಲಿಂಗ. 1500ರಿಂದ 2000 ವರ್ಷಗಳ ಹಳೆಯದ್ದು ಅಂತ ಪುರಾವೆಗಳು ಹೇಳುತ್ತೆ. ಚಿರಂಜೀವಿ ಅಶ್ವತ್ಥಮ ಪ್ರತಿಷ್ಠಾಪನೆ ಮಾಡಿದ ಶಿವಲಿಂಗ ಅಂತ ಹೇಳ್ತಾರೆ. ಈ ಒಂದು ಶಿವಲಿಂಗಕ್ಕೆ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದು ಚಾಲುಕ್ಯ ಸಾಮ್ರಾಜ್ಯ. ಗೆಳೆಯರೆ, ಸುಮಾರು 1000 ವರ್ಷಗಳ ಹಿಂದೆ ದೇವಸ್ಥಾನ ಇರುವ ಪ್ರದೇಶದಲ್ಲಿ ಆಗರ್ಭ ಶ್ರೀಮಂತ ರಾಜರ ಕುಟುಂಬ ವಾಸಿಸುತ್ತಾ ಇತ್ತು. ಇವರು ಎಷ್ಟು ಶ್ರೀಮಂತರಾಗಿದ್ರು ಅಂತಂದ್ರೆ, ಇವರು ಬಳಸುತ್ತಿದ್ದ ಎಲ್ಲ ವಸ್ತುಗಳು ಕೂಡ ವಜ್ರ, ವೈಡೂರ್ಯ, ಬಂಗಾರದಿಂದಲೇ ತಯಾರಾಗ್ತಾ ಇತ್ತು. ಇವರು ವಾಸ ಮಾಡುತ್ತಿದ್ದ ಅರಮನೆ ಬಂಗಾರ ಮತ್ತು ವಜ್ರದಲ್ಲಿ ನಿರ್ಮಾಣ ಆಗಿತ್ತು. ಇವರು ಧರಿಸುತ್ತಿದ್ದ ಪಾದರಕ್ಷೆಯಲ್ಲೂ ಕೂಡ ಬಂಗಾರ, ವಜ್ರನೇ ಇತ್ತು. ಧರಿಸುತ್ತಿದ್ದ ಬಟ್ಟೆ ಆಗಿರಬಹುದು, ಮಲಗುವ ಮಂಚ ಆಗಿರಬಹುದು, A to Z ಎಲ್ಲವೂ ವಜ್ರ, ಬಂಗಾರದಲ್ಲೇ ತಯಾರಿಸ್ತಾ ಇದ್ರು. ಪ್ರಪಂಚದ ಅತ್ಯಂತ ಶ್ರೀಮಂತ ರಾಜರ ಕುಟುಂಬಗಳಲ್ಲಿ ಇವರು ಕೂಡ ಒಂದಾಗಿದ್ರು. ಈ ರಾಜ ಯಾವ ರೀತಿ ಇದ್ದ ಅಂತಂದ್ರೆ, ದೇವರ ಮೇಲೆ ನಂಬಿಕೆ ಇಲ್ಲ. ದೇವರು ಕಂಡ್ರೆ ಈತನಿಗೆ ಆಗ್ತಾ ಇರ್ಲಿಲ್ಲ. ಯಾರೇ ದೇವರ ಪೂಜೆ ಮಾಡಿದ್ರು ಅವರನ್ನು ಊರಿನಿಂದ ಬಹಿಷ್ಕಾರ ಮಾಡ್ತಾ ಇದ್ದ. ದೇವಸ್ಥಾನದ ಪರವಾಗಿ ಯಾರಾದ್ರೂ ರಾಜನ ಎದುರುಗಡೆ ಧ್ವನಿ ಎತ್ತಿದ್ರೆ ಅವರಿಗೆ ಮರಣ ದಂಡನೆಯನ್ನು ವಿಧಿಸುತ್ತಾ ಇದ್ದ. ಊರಿನ ಜನರೆಲ್ಲರೂ ಸೇರಿ ಈ ಒಂದು ಶಿವಲಿಂಗಕ್ಕೆ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ. ದೇವಸ್ಥಾನ ನಿರ್ಮಾಣ ಆಗಿರೋದು ರಾಜನಿಗೆ ಗೊತ್ತಾಗುತ್ತೆ. ದೇವಸ್ಥಾನವನ್ನು ನೆಲಸಮ ಮಾಡ್ತಾನೆ. ಶಿವಲಿಂಗವನ್ನು ಕೂಡ ನಾಶ ಮಾಡೋದಕ್ಕೆ ಮುಂದಾಗ್ತಾನೆ. ಆದರೆ ಸಾಧ್ಯವಾಗೋದಿಲ್ಲ. ರಾಜ ಹೇಳುತ್ತಾ ಇದ್ದದ್ದು ಕೇವಲ ಒಂದೇ ಮಾತು: ದೇವರು ಅನ್ನೋದು ಭೂಮಿ ಮೇಲೆ ಎಲ್ಲೂ ಇಲ್ಲ. ದೇವರು ಅನ್ನೋದು ನಾನೇ. ನಾನು ಈ ಒಂದು ನಗರದ ರಾಜ. ದೇವರಿದ್ದ ಹಾಗೆ ಲೆಕ್ಕ. ನಾನು ಹೇಳಿದ ಹಾಗೆ ಇಡೀ ಊರು ಕೇಳಲೇಬೇಕು. ಕೇಳಿಲ್ಲ ಅಂತಂದ್ರೆ ಅವರಿಗೆ ಶಿಕ್ಷೆ ಕೊಡುವ ಜವಾಬ್ದಾರಿ ಕೂಡ ನನ್ನದೇ. ನೀವಿನ್ನು ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ. ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಒಂದು ಸಲ ಚೆಕ್ ಮಾಡಿ. ಈ ಒಂದು ನಗರದಲ್ಲಿ ಇದ್ದ ನೂರಾರು ದೇವಸ್ಥಾನಗಳು ನೆಲಸಮ ಆಗುತ್ತೆ. ಆದ್ರೆ ಈ ಒಂದು ಶಿವಲಿಂಗಕ್ಕೆ ಮಾತ್ರ ಏನು ಮಾಡೋದಕ್ಕೂ ಸಾಧ್ಯವಾಗೋದಿಲ್ಲ. ರಾಜ ಎಷ್ಟೇ ವಿರೋಧ ಮಾಡಿದ್ರು ಈ ಒಂದು ಶಿವಲಿಂಗಕ್ಕೆ ಯಾರೋ ಒಬ್ರು ಪ್ರತಿ ರಾತ್ರಿ ಪೂಜೆ ಸಲ್ಲಿಸಿ ಹೋಗ್ತಾ ಇರ್ತಾರೆ. ಪ್ರತಿದಿನ ರಾತ್ರಿ ಈ ಒಂದು ಶಿವಲಿಂಗಕ್ಕೆ ಯಾರು ಬಂದು ಪೂಜೆ ಸಲ್ಲಿಸುತ್ತಿದ್ದಾರೆ ಅಂತ ರಾಜ ಹುಡ್ಕೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಎಷ್ಟೇ ಹುಡುಕಿದ್ರು ಉತ್ತರ ಮಾತ್ರ ಸಿಗೋದಿಲ್ಲ. ಶಿವಲಿಂಗಕ್ಕೆ ಪೂಜೆ ಮಾಡ್ತಿರೋದು ಯಾರೇ ಆಗಿರ್ಲಿ, ಅವರನ್ನು ಹುಡುಕಿ ಅವರ ಶಿರಶ್ಛೇದನ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಾರೆ. ಗೆಳೆಯರೆ, ರಾಜನಿಗೆ ಗೊತ್ತಿಲ್ಲದ ಹಾಗೆ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸುತ್ತಾ ಇದ್ದದ್ದು ಬೇರೆ ಯಾರು ಅಲ್ಲ, ರಾಜನ ಧರ್ಮಪತ್ನಿ. ರಾಜ ನೋಡಿದ್ರೆ ಸಂಪೂರ್ಣವಾಗಿ ದೇವರ ವಿರೋಧಿ. ಆದರೆ ಹೆಂಡತಿ ಶಿವ ಪರಮಾತ್ಮನ ಪರಮ ಭಕ್ತೆ. ಪ್ರತಿದಿನ ರಾತ್ರಿ ರಾಜ ಮಲಗಿದ ಮೇಲೆ ಗಂಡನಿಗೆ ಗೊತ್ತಿಲ್ಲದ ಹಾಗೆ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸುತ್ತಾ ಇದ್ರು. ಗೆಳೆಯರೆ, ಕೇವಲ ಇಷ್ಟೇ ಅಲ್ಲ, ರಾಜನಿಗೆ ಗೊತ್ತಿಲ್ಲದ ಹಾಗೆ ಬರೋಬ್ಬರಿ 500ಕ್ಕೂ ಹೆಚ್ಚು ಶಿವಲಿಂಗವನ್ನು ನಗರದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ಲು. ಒಂದು ದಿನ ಏನಾಗುತ್ತೆ,
ರಾಜ ಮಲಗಿದ ಮೇಲೆ ರಾಣಿ ಎಂದಿನಂತೆ ನಿಧಾನವಾಗಿ ಎದ್ದು ಶಿವಲಿಂಗ ಪೂಜೆ ಮಾಡೋದಕ್ಕೆ ಹೋಗ್ತಾಳೆ. ಇದೇ ಸಮಯದಲ್ಲಿ ರಾಜನಿಗೂ ಎಚ್ಚರ ಆಗಿಬಿಡುತ್ತೆ. ಮಧ್ಯರಾತ್ರಿ ರಾಣಿ ಎಲ್ಲಿಗೆ ಹೋಗ್ತಾ ಇದ್ದಾಳೆ, ಏನ್ ಮಾಡ್ತಾ ಇದ್ದಾಳೆ, ನನಗೂ ಕೂಡ ಹೇಳ್ತಾ ಇಲ್ಲ. ಇಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅಂತ ರಾಣಿಯನ್ನು ರಾಜ ಫಾಲೋ ಮಾಡ್ತಾನೆ. ಶಿವಲಿಂಗಕ್ಕೆ ಪೂಜೆ ಮಾಡ್ತಾ ಇರೋದು ಬೇರೆ ಯಾರು ಅಲ್ಲ, ರಾಣಿ ಅಂತ ರಾಜನಿಗೆ ಗೊತ್ತಾಗುತ್ತೆ. ರಾಣಿಗೂ ಕೂಡ ಗೊತ್ತಾಗಿ ಬಿಡುತ್ತೆ. ರಾಜ ನನ್ನನ್ನು ಪೂಜೆ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದಾರೆ, ಇನ್ನು ನನ್ನ ಕತೆ ಮುಗೀತು, ನನ್ನನ್ನು ಸಾಯಿಸಿ ಬಿಡ್ತಾರೆ. ಇಂದು ನನ್ನ ಅಂತ್ಯ ಆಗುತ್ತೆ. ನಾನು ನನ್ನ ಗಂಡನಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇವರು ನನ್ನನ್ನು ಕೊಲ್ಲದೆ ಬಿಡೋದಿಲ್ಲ. ಹಾಗಾಗಿ ರಾಣಿ ಶಿವದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಮಹಾದೇವ, ನನ್ನ ಸಾವು ಈಗ ಹತ್ತಿರ ಬಂದಿದೆ. ನನ್ನ ಗಂಡ ರಾಕ್ಷಸನ ಕೈಯಲ್ಲಿ ನನಗೆ ಸಾಯೋದಕ್ಕೆ ಇಷ್ಟ ಇಲ್ಲ. ಈಗ ನೀನೇ ನನಗೆ ಮುಕ್ತಿಯ ದಾರಿ ತೋರಿಸು ಮಹಾದೇವ ಅಂತ ಕೇಳ್ಕೊಂತಾರೆ. ರಾಣಿಯ ಭಕ್ತಿಗೆ ಮೆಚ್ಚಿದ ಶಿವ ಪರಮಾತ್ಮ ರಾಣಿಯ ಮುಕ್ತಿಗೆ ತಥಾಸ್ತು ಅಂತಾರೆ. ಶಿವಲಿಂಗ 2 ಭಾಗಗಳಾಗುತ್ತೆ. ಶಿವಲಿಂಗದ ಒಳಗಡೆ ಸ್ವರ್ಗ ಕಂಡು ಬರುತ್ತೆ. ರಾಣಿ ಶಿವಲಿಂಗದ ಒಳಗಡೆ ಹೋಗ್ತಾರೆ, ಮತ್ತೆ ಶಿವಲಿಂಗ ತಕ್ಷಣ ಮುಚ್ಚಿಬಿಡುತ್ತೆ. ಶಿವಲಿಂಗ ಮುಚ್ಚುವಾಗ ರಾಣಿಯ ಸೀರೆಯ ಸ್ವಲ್ಪ ತುಂಡು ಶಿವಲಿಂಗಕ್ಕೆ ಹಾಗೆ ಸಿಕ್ಕಿಕೊಳ್ಳುತ್ತೆ. ಗೆಳೆಯರೆ, ಇದೇ ಶಿವಲಿಂಗದ ಸೀರೆಯ ಕತೆ. ಗೆಳೆಯರೆ, ಈ ಶಿವಲಿಂಗದಲ್ಲಿ ಇರುವ ಸೀರೆ ಪುರಾತನದ್ದು ಅಷ್ಟೇ ಅಲ್ಲ, ಈಗಲೂ ಬಂಗಾರದ ಜರಿಗಳು ಹಾಗೆ ಕಂಡು ಬರುತ್ತೆ. ಈ ಒಂದು ಬಂಗಾರದ ಜರಿಗಳು ಸುಮಾರು 1000 ವರ್ಷಗಳ ಹಳೆಯದ್ದು ಅಂತ ಗೊತ್ತಾಗಿದೆ. ನಂತರ ರಾಜನಿಗೆ ಪಾಪ ಪ್ರಜ್ಞೆ ಕಾಡುತ್ತೆ. ಸೊಕ್ಕು, ಅಹಂಕಾರ, ರಾಕ್ಷಸನ ರೂಪದಲ್ಲಿ ಇದ್ದ ರಾಜ ಪಶ್ಚಾತ್ತಾಪದಿಂದ ಎಲ್ಲವನ್ನೂ ತೊರೆದು ಬಿಡ್ತಾನೆ. ಮನೆಗೆ ಹೋಗಿ ಭಿಕ್ಷೆ ಬೇಡಿಕೊಂಡು ಜೀವನ ನಡೆಸಲು ಶುರು ಮಾಡ್ತಾನೆ. ತಾನು ಎಷ್ಟು ತಪ್ಪು ಮಾಡಿದ್ದೇನೆ, ನನ್ನಿಂದ ಏನೆಲ್ಲ ಅನಾಹುತಗಳಾಯ್ತು, ರಾಣಿಗೆ ಏನಾಯ್ತು, ಎಲ್ಲವನ್ನು ಪುಸ್ತಕದಲ್ಲಿ ಬರೆದಿಟ್ಟಿದ್ರಂತೆ. ಈಗಲೂ ಕೂಡ ಈ ಒಂದು ಪುಸ್ತಕ ಕಾಶಿಯಲ್ಲಿದೆ ಅಂತ ಹೇಳ್ತಾರೆ. ಇವೆಲ್ಲ ಕಾರಣಗಳಿಂದ ಇದು ಸಾಮಾನ್ಯ ದೇವಸ್ಥಾನವಾಗಿಲ್ಲ, ಇದು ಪ್ರಪಂಚದ ಅತ್ಯಂತ ನಿಗೂಢವಾದ ಶಿವಲಿಂಗದ ದೇವಸ್ಥಾನವಾಗಿದೆ. ರಾಜರಾಜೇಶ್ವರಿ ದೇವಸ್ಥಾನ ಅನ್ನೋದಕ್ಕಿಂತ ಸೀರೆ ಶಿವಲಿಂಗ ದೇವಸ್ಥಾನ ಅಂತಾನೆ ಪ್ರಸಿದ್ಧಿ ಪಡೆದುಕೊಂಡಿದೆ. ಗೆಳೆಯರೆ, ದೇವಸ್ಥಾನದ ಒಳಗಡೆ ಇರೋದು ಶಿವಲಿಂಗ, ಆದರೆ ದೇವಸ್ಥಾನದ ಹೆಸರು ಮಾತ್ರ ರಾಜರಾಜೇಶ್ವರಿ. ಅದು ಯಾಕೆ ಅಂತ ನೀವು ಪ್ರಶ್ನೆ ಕೇಳಬಹುದು. ರಾಜೇಶ್ವರಿ ಹೆಸರು ಬೇರೆ ಯಾವುದು ಅಲ್ಲ, ಶಿವಲಿಂಗದ ಒಳಗಡೆ ಹೋದ ರಾಣಿಯ ಹೆಸರು. ಮತ್ತು ರಾಜ ಈ ಎಲ್ಲಾ ಪವಾಡಕ್ಕೆ ಕಾರಣಕರ್ತ ಆಗಿರುವ ರಾಜ, ಅಂದರೆ ರಾಜೇಶ್ವರಿಯ ಗಂಡ ರಾಜ. ಹಾಗಾಗಿ ಇದನ್ನು ರಾಜರಾಜೇಶ್ವರಿ ದೇವಸ್ಥಾನ ಅಂತ ಕರೀತಾರೆ. ಗೆಳೆಯರೆ, ಮತ್ತೊಂದು ಆಶ್ಚರ್ಯಪಡಿಸುವಂತಹ ಪವಾಡ ಏನು ಗೊತ್ತಾ? ಶಿವಲಿಂಗದಿಂದ ಹೊರಗಡೆ ಬಂದಿರುವ ಸೀರೆ ಯಾವುದೇ ಕಾರಣಕ್ಕೂ ಸ್ವಲ್ಪನೂ ಧೂಳಾಗೋದಿಲ್ಲ. ಅಭಿಷೇಕ ಅರ್ಚನೆ ಮಾಡುವಾಗ ಒದ್ದೆ ಕೂಡ ಆಗೋದಿಲ್ಲ. ವಿಜ್ಞಾನಕ್ಕೂ ಮೀರಿದ ಒಂದು ಪವಾಡ ಇಲ್ಲಿ ನಡೆಯುತ್ತಾ ಇದೆ. ಮತ್ತೊಂದು ಪವಾಡ ಏನು ಗೊತ್ತಾ? ದೇವಸ್ಥಾನದ ಹೊರಗಡೆ ಒಂದು ಟೆಂಪರೇಚರ್ ಇದೆ, ಗರ್ಭಗುಡಿ ಒಳಗಡೆ ಮತ್ತೊಂದು ಟೆಂಪರೇಚರ್ ಇದೆ. ಸೀರೆಯ ಒಂದು ಟೆಂಪರೇಚರ್ ಬೇರೆ ರೀತಿ ಇರುತ್ತೆ. ಈ ಒಂದು ದೇವಸ್ಥಾನಕ್ಕೆ ಗಂಡ್ಮಕ್ಳನ್ನು ಹೋಲಿಸಿದರೆ ಹೆಣ್ಮಕ್ಳು ಅತಿ ಹೆಚ್ಚಾಗಿ ಬರ್ತಾರೆ. ಹೆಣ್ಮಕ್ಳು ಈ ದೇವಸ್ಥಾನಕ್ಕೆ ಬಂದು ಏನೇ ಬೇಡ್ಕೊಂಡ್ರು ಖಂಡಿತವಾಗಿಯೂ ನೆರವೇರುತ್ತೆ. ಗೆಳೆಯರೇ, ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಅತ್ಯಂತ ಭಯಂಕರ ಮತ್ತು ಭಯಾನಕ ಕಾಯಿಲೆ ಇರುವವರು ಈ ದೇವಸ್ಥಾನಕ್ಕೆ ಬಂದು ಬೇಡಿಕೊಂಡು ಹೋದ ಮೇಲೆ ಗುಣಮುಖ ಆಗಿರುವ ಸಾಕಷ್ಟು ಉದಾಹರಣೆಗಳು ಕೂಡ ಸಿಗುತ್ತೆ. ಮಹಾರಾಷ್ಟ್ರದ ಅಕೋಲಾದ ಈ ರಾಜರಾಜೇಶ್ವರಿ ದೇವಸ್ಥಾನ ಕೇವಲ ಒಂದು ದೇವಸ್ಥಾನವಲ್ಲ, ನಂಬಿಕೆ, ರಹಸ್ಯ ಮತ್ತು ಭಕ್ತಿಯ ಸಂಗಮ. ಒಂದು ಕಡೆ 1500ರಿಂದ 2000 ವರ್ಷಗಳ ಇತಿಹಾಸ, ಮತ್ತೊಂದು ಕಡೆ ಶಿವಲಿಂಗದ ಒಳಗಡೆ ಕಾಣಿಸುವ ರಹಸ್ಯಮಯ ಸೀರೆಯ ಕತೆ, ಇನ್ನೊಂದು ಕಡೆ ಭಕ್ತಾದಿಗಳ ನಂಬಿಕೆ ಮತ್ತು ಅನುಭವಗಳು. ಇವುಗಳ ಮಧ್ಯ ಒಂದು ಪ್ರಶ್ನೆ ಮಾತ್ರ ಇಂದಿಗೂ ಉತ್ತರ ಸಿಗದೆ ಹಾಗೆ ಉಳಿದಿದೆ. ಈ ಒಂದು ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿದ್ದು ಯಾರು, ಅಥವಾ ಈ ಒಂದು ಶಿವಲಿಂಗ ಸ್ವಯಂಭೂನ? ಇದರ ನಿಖರವಾದ ಮಾಹಿತಿ ಎಲ್ಲೂ ಕೂಡ ಇಲ್ಲ. ಈ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದು ಅಶ್ವತ್ಥಮ ಅಂತ ಹೇಳ್ತಾರೆ, ಆದರೆ ಯಾವುದೇ ಪುರಾವೆ ಇಲ್ಲ. ಇದು ದೊಡ್ಡ ಪ್ರಶ್ನೆಯಾಗಿ ಹಾಗೆ ಉಳಿದು ಬಿಟ್ಟಿದೆ. ಆದರೂ ಪರವಾಗಿಲ್ಲ, ಮನಸ್ಸಿನ ಶಾಂತಿಗಾಗಿ, ಭಕ್ತಿಗಾಗಿ ಮತ್ತು ಮಹಾದೇವನ ಆಶೀರ್ವಾದಕ್ಕಾಗಿ ಕೆಲವೊಮ್ಮೆ ಜೀವನದಲ್ಲಿ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗೋದಿಲ್ಲ, ಕೆಲವು ರಹಸ್ಯಗಳು ರಹಸ್ಯವಾಗಿಯೇ ಉಳಿಯುತ್ತದೆ.